ನಮಸ್ಕಾರ ನನ್ನ ಹಿತೈಷಿಗಳಿಗೆ ಹಾಗೂ ಬಂಧುಗಳಿಗೆ ಸ್ವರ್ಣಗೌರಿ ಲಾಕ್ಗೆ ಸ್ವಾಗತ. ಓಂ ಶಂ ಶನೇಶ್ವರಾಯ ನಮಃ. ನೋಡಿದ್ರಲ್ಲ ತಮ್ಮನೇಲಿ ಏನು ಅಂತ ಗೊತ್ತಾಗಿರಬೇಕು ಆಲ್ರೆಡಿ ನಿಮಗೆ. ಜನಸ್ನೇಹಿ ನಿರಾಶ್ರಿತರ ಆಶ್ರಮ. ಈ ಆಶ್ರಮ ಬಂದು ಸೊಂಡೆಕೊಪ್ಪದ ನೆಲಮಂಗಲದ ಸೊಂಡೆಕೊಪ್ಪದಲ್ಲಿದೆ. ಇದು ತುಂಬಾ ಹಳೆ ಒಂದು ಕಟ್ಟಡ ಅಂತ ಹೇಳ್ಬೋದು. ತುಂಬ ಒಂದು ಸೀಟಿನ ಮನೆ, ಸೀಟು ಎಲ್ಲ ಒದಿಸಿದ್ದಾರೆ. ಸ್ಟಾರ್ಟಿಂಗಲ್ಲಿ ಪಾಪ ಇವರು ಜನಸ್ನೇಹಿ ಯೋಗೇಶು ಮೊದಲನೇದಾಗಿ ಬಾರ್ನಲ್ಲಿ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ಅವ್ರ ತಂದೆ ತಾಯಿ ಹೂವಿನ ವ್ಯಾಪಾರ ಮಾಡ್ತಾಯಿರ್ತಾರೆ. ಹೂವಿನ ವ್ಯಾಪಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಇವರಲ್ಲಿ ಒಂದು ಪ್ರೇರಣೆ ಆಗುತ್ತೆ. ದೈವ ಪ್ರೇರಣೆ ಆದಾಗ ಇವರು ಯಾಕೆ ನಾವು ಆಶ್ರಮದಲ್ಲಿ ಎಲ್ಲೆಲ್ಲೋ ಇರೋರನ್ನ ಕರ್ಕೊಂಬಂದು ಕಟ್ಟಿಂಗ್ ಮಾಡಿ, ಶೇವಿಂಗ್ ಮಾಡಿ, ಅವರು ಒಂಚೂರು ಅಸಹ್ಯ ಪಟ್ಕೊಳ್ದೆ ಅವ್ರಿಗೆಲ್ಲ ಎಷ್ಟು ಸೇವೆ ಮಾಡಿ ಒಂದು ಆಶ್ರಮ ಅಂತ ಮಾಡಿದ್ದಾರೆ. ಅದರಲ್ಲಿ ಜನಗಳು ಎಷ್ಟೋ ಸಹಾಯ ಮಾಡಿದ್ದಾರೆ. ಯಾವುದೇ ಸ್ವಾರ್ಥವಿಲ್ಲದೆ ಇವರು ಈ ಜನಸ್ನೇಹಿ ನಿರಾಶ್ರಿತರ ಆಶ್ರಮವನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ಜನಗಳು ಹೇಳ್ತಾರೆ ಇವ್ರಿಗೇನೋ ಲಾಭ ಇದೆ, ಇವ್ರಿಗೇನೋ ವರಮಾನ ಇದೆ, ಅವರಿಂದ ಬೇರೆಯವರಿಂದ ಇವ್ರು ಬೆಳೀತಾರೆ, ಇವ್ರು ಚೆನ್ನಾಗಿರ್ತಾರೆ ಅಂತ. ಯಾಕೆ ಇವ್ರಿಗೇನು ಹೆಂಡ್ತಿ ಮಕ್ಕಳು ಮನೆ ತಂದೆ ತಾಯಿ ಬಂಧು ಬಳಗ ಯಾರು ಇಲ್ವಾ? ಚೆನ್ನಾಗಿರೋದಕ್ಕೆ ಈ ಆಶ್ರಮದಲ್ಲಿ ಇವ್ರ ಜೊತೆಲಿ ಒದ್ದಾಡಲೇಬೇಕಾಗಿತ್ತಾ? ಎಲ್ಲೆಲ್ಲೋ ಇರ್ತಾರೆ, ಎಷ್ಟೆಷ್ಟೋ ಗಲೀಜಾಗಿರ್ತಾರೆ, ಎಷ್ಟೋ ಕಾಯಿಲೆಗಳಿರುತ್ತೆ. ಅವ್ರಿಗೆಲ್ಲ ಕ್ಲೀನ್ ಮಾಡಿ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆಲ್ಲ ಇಷ್ಟೆಲ್ಲ ನೋಡ್ತಾರೆ. ಯಾಕೆಂದರೆ ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರ ಅನಿಸುತ್ತೆ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಅಪ್ಲೋಡ್ ಆಗಿರುತ್ತೆ. ತಂದೆ ತಾಯಿನ ಸಾಕೋಕ್ಕಾಗೋದಿಲ್ಲ, ಅತ್ತೆ ಮಾವನ್ನ ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಮತ್ತು ಹೆಂಡ್ತಿನ ಗಂಡನೇ ನೋಡ್ಕೊಳ್ಳೋಕ್ಕಾಗಲ್ಲ, ಗಂಡನೇ ಹೆಂಡ್ತಿನ ನೋಡ್ಕೊಳ್ಳೋಕ್ಕಾಗಲ್ಲ, ಬಂಧು ಬಳಗ ಯಾರೂ ಇರಲ್ಲ. ಅಂಥವ್ರು ಎಲ್ಲೂ ಹೋಗಬೇಕು, ಏನು ಮಾಡಬೇಕು? ಇವಾಗ ನಮ್ಮ ಹತ್ರ ದುಡ್ಡಿದ್ದರೆ ಯಾರೇ ಆಗಲಿ ಚೆನ್ನಾಗಿದ್ದೀರಾ ಬನ್ನಿ ಹೋಗಿ ಅಂತ ಮಾತಾಡ್ಸ್ತಾರೆ. ಆದರೆ ನಾವು ಒಬ್ಬರು ಕೆಳಗೆ ಬಿದ್ದಾಗ ಅವ್ರ ಕೈಲಿ ಏನೂ ಆಗಲ್ಲ, ಸ್ವಾಧೀನ ಇಲ್ಲ ಅಂತ ಹೇಳುವಾಗ ಬೀದಿನಲ್ಲಿ ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡೋರನ್ನ ಕರ್ಕೊಂಡೋಗಿ ನೋಡಿಕೊಂಡು ಅವ್ರಿಗೆಲ್ಲ ನೀರು ನೆರಳು ಆಶ್ರಯ ಕೊಟ್ಟು ಊಟ ಕೊಟ್ಟು ಅವ್ರಿಗೆ ಮೆಡಿಷನ್ಸ್ ಎಲ್ಲ ಕೊಡಿಸಿ ಅಷ್ಟೆಲ್ಲ ಇವರು ನಮ್ಮ ಈ ದೇವರ ಮಕ್ಕಳುಗಳಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅಂದರೆ ನನಗಂತೂ ಯಾವಾಗ ನೋಡ್ತಿರ್ತೀನಿ ನಾವು ಒಂದು ಟೈಮಲ್ಲಿ ಹೋಗಬೇಕು ಅಂತ ಹೋಗ್ತೀನಿ. ಇಷ್ಟರಲ್ಲೇ ನಾನು ನನ್ನ ಯೂಟ್ಯೂಬ್ ಮಾಡ್ಕೊಂಡು ಬರ್ತೀನಿ. ಮಾಡಿಬಿಟ್ಟು ವಿಡಿಯೋ ಮತ್ತೆ ನಿಮಗೆಲ್ಲ ತೋರಿಸ್ತೀನಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಇವರಿಗೂ ಮದುವೆ ಆಗಿದೆ, ಮಗ ಇದ್ದಾನೆ, ತಂದೆ ತಾಯಿನೂ ಇದ್ದಾರೆ. ಇವ್ರಿಗೆಲ್ಲ ಏನೋ ಮೋಜು ಮಸ್ತಿ, ಅಲ್ಲಿ ಹೋಗಬೇಕು, ತಿನ್ನಬೇಕು, ಉಣ್ಣಬೇಕು, ಖುಷಿಯಾಗಿರಬೇಕು ಅನ್ನೋದು ಇರಲ್ವಾ? ಇರುತ್ತೆ. ಆದರೂ ಯಾಕೆ ಇವರು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ಶ್ರಮ ಪಡ್ತಾ ಇದ್ದಾರೆ ಅಂತಂದರೆ ಇವರು ದೇವಮಾನವರು. ಯಾಕೆಂದರೆ ದೇವರು ಇವ್ರನ್ನ ಕಳಿಸಿದ್ದಾರೆ ಭೂಮಿಗೆ, ಆಯಿತಾ? ದೇವರು ಎಲ್ಲ ಕಡೆಯೂ ಇರೋಕ್ಕಾಗಲ್ಲ. ಒಂದು ತಂದೆ ತಾಯಿ ರೂಪದಲ್ಲಿರ್ತಾರೆ, ಒಂದು ಈ ಥರ ನಿರಾಶ್ರಿತರಿಗೆ ತಂದೆ ತಾಯಿ ಯಾರೂ ಇರಲ್ಲ, ಬಂಧು ಬಳಗ ಯಾರೂ ಇರಲ್ಲ ಅನ್ನೋಂಥ ಟೈಮಲ್ಲಿ ಇವರು ದೇವರಾಗಿ ಭೂಮಿಗೆ ಬಂದಿದ್ದಾರೆ. ಇವರೊಬ್ಬರೇ ಅಲ್ಲ, ರಂಜಿತ್ ಶೆಟ್ಟಿ ಆರೈಕೆ ನಿರಾಶ್ರಿತರ ಆಶ್ರಮ ಮತ್ತು ಮಧು, ಎಷ್ಟೋ ಆಶ್ರಮಗಳಿದ್ದಾವೆ. ಆ ಆಶ್ರಮದ್ದು ಒಂದೊಂದು ಆಶ್ರಮದ ಬಗ್ಗೆನೂ ನಾನು ಒಂದೊಂದು ವೀಡಿಯೋಗಳನ್ನ ನಾನು ಮಾಡ್ತಾ ಬರ್ತೀನಿ. ದಯವಿಟ್ಟು ನನ್ನ ವೀಡಿಯೋನ, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂಥ ವೀಡಿಯೋಗಳನ್ನ ಶೇರ್ ಮಾಡಿ. ಎಂತೆಂಥ ವೀಡಿಯೋಗಳನ್ನೆಲ್ಲ ಶೇರ್ ಮಾಡೋ ಬದಲು ಈ ಥರ ಆಶ್ರಮಗಳಲ್ಲಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅವರಿಗೆ ಎಲ್ಲೋ ರೋಡಲ್ಲಿ ಯಾರಾದರೂ ಒಬ್ಬರು ಮಲಗಿರ್ತಾರೆ, ಅವ್ರಿಗೆ ಯಾರೂ ಇರಲ್ಲ, ಅಕಸ್ಮಾತು ಇಲ್ಲ ನಿಮ್ಮ ಕಣ್ಣಿಗೆ ಕಂಡ್ರೆ ಒಂದು ಬೆಡ್ಶೀಟು ಎತ್ಕೊಂಡೋಗಿ ಒದಿಸಿ, ಪುಣ್ಯ ಬರುತ್ತೆ. ಕಾಲಲ್ಲಿ ಒಂದು ಜೊತೆ ಚಪ್ಪಲಿ ಇಲ್ವಾ, ತಗೊಂಡೋಗಿ ನಿಮ್ಮ ಕೈಲಿ ಶ್ರೀಮಂತರುಗಳು ತಗೊಂಡೋಗಿ ಕೋಟಿ ತಗೊಂಡೋಗಿ ತಿರುಪತಿ ಉಂಡಿಗೆ ಎತ್ಕೊಂಡೋಗಿ ಹಾಕ್ತೀರಾ, ದೇವಸ್ಥಾನದ ಉಂಡಿಗಳಿಗೆ ಹಾಕ್ತೀರಾ. ಆ ಉಂಡಿಗಳಿಗೆ ಹಾಕೋ ಬದಲು ನೀವು ಒಂದು ಈ ಥರ ಆಶ್ರಮಗಳಿಗೆ ಹೋಗಿ ಅವ್ರಿಗೆ ಅಂತ ಒಂದು ಹೊತ್ತು ಊಟದ ವ್ಯವಸ್ಥೆ ಮಾಡಿ. ಕೋಟಿ ದುಡ್ಡಿಟ್ಕೊಂಡು ಕೊಳ್ತು ನಾರ್ತಾ ಇರುತ್ತೆ. ಈ ಶ್ರೀಮಂತರುಗಳು ಹೋಗಿ ಅಲ್ಲಿ ಒಡವೆಗಳು ಹಾಕೋದು, ಕೋಟಿ ದುಡ್ಡುಗಳು ಹಾಕೋದು. ತಿರುಪತಿ ತಿಮ್ಮಪ್ಪನ ಒಡವೆ ಹಾಕ್ಕೊಳ್ತಾನ, ಅಲ್ಲಿರೋ ಪೂಜಾರಿಗಳು ಚೆನ್ನಾಗಿ ತಿಂತಾರೆ, ಆಯಿತಾ? ಅವ್ರ ಕುಟುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಲಡ್ಡು ಮಾಡುವಾಗ ಎಲ್ಲ ಕಲಬೆರಕೆಲ್ಲ ತುಪ್ಪ ಹಾಕಿ ಲಡ್ಡು ಮಾಡ್ತಾರೆ. ಯಾಕಿಂತ ಹೀನಾಯ ಪರಿಸ್ಥಿತಿ ಜನಗಳಿಗೆ? ದೇವ್ರಿಲ್ವಾ ಮನೆಯಲ್ಲಿಲ್ವಾ? ಆ ದೇವ್ರನ್ನ ಇಲ್ಲಿ ಕಾಣ್ರಿ, ಹೋಗಿ ಆಶ್ರಮಗಳಿಗೆ ಹೋಗಿ ಸಹಾಯ ಮಾಡಿ.
ಎಲ್ಲಿ ನೋಡಿ ಇನ್ನೊಂದು ಕಡೆ ಜಮೀನು ತೊಗೊಂಡಿದ್ದಾರೆ, 2 ಎಕರೆ ಜಮೀನು. ಅದರಲ್ಲೇನೆ ಅವರು ಒಂದು ಆಶ್ರಮ ಕಟ್ತಾ ಇದ್ದಾರೆ. ಅವರು ಕನಸುಗಳು ತುಂಬ ಅಗಾಧವಾಗಿದೆ. ಯಾಕೆಂದರೆ ಅವರು ಜಮೀನು ತೊಗೊಬೇಕು, ಮನೆ ತೊಗೊಬೇಕು, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಅವ್ರು ಕನಸು ಕಂಡಿಲ್ಲ. ಇಂಥ ದೇವರ ಮಕ್ಕಳಿಗೋಸ್ಕರ, ಅನಾಥರಿಗೋಸ್ಕರ, ನಿರಾಶ್ರಿತರಿಗೋಸ್ಕರ ಅವರೆಷ್ಟೋ ಸಾಧನೆಗಳನ್ನ ಮಾಡ್ತಾಯಿದ್ದಾರೆ. ಅಂಥವ್ರಿಗೆ ಒಂದು ಕೈ ಜೋಡಿಸಿ, ಪ್ಲೀಸ್ ಕೈ ಜೋಡಿಸಿ. ನಮ್ಮಂಥವರೇ ಹೋಗಿ ಒಂದು ಟೈಮು ಒಂದು ಹೊತ್ತು ಊಟದ ವ್ಯವಸ್ಥೆ ಮಾಡ್ತೀವಿ ಅಂದಾಗ ಅಲ್ಲಿ ತಿರುಪತಿಗೆ ಕೋಟಿ ಕೋಟಿ ದುಡ್ಡು ಸುರಿತೀರಲ್ಲ, ಯಾಕೆ ಇಂಥ ಕಡೆ ಹೋಗಿ ಸಹಾಯ ಮಾಡೋಕ್ಕಾಗಲ್ವಾ? ಯಾವುದೇ ರಾಜಕಾರಣಿಗಳೇ ಆಗಿರ್ಬೋದು, ಈ ವಿಡಿಯೋ ನೋಡಿರ್ಬೋದು, ಪರವಾಗಿಲ್ಲ, ಕೇಳಿಸ್ಕೊಂಡ್ರೂ ಚಿಂತೆ ಇಲ್ಲ. ಕೋಟಿ ಕೋಟಿ ಕೊಳಿತಾ ಇರುತ್ತೆ. ಯಾಕೆ ನಿಮ್ಮ ಹತ್ರ ದುಡ್ಡುಗಳಿರಲ್ವಾ? ಇಂಥ ಆಶ್ರಮಗಳಿಗೆ ಯಾಕೆ ಡೊನೇಟ್ ಮಾಡಬಾರ್ದು? ನೀವಂತೂ ಕರ್ಕೊಂಡೋಗಿ ಇಂಥವ್ರಿಗೆ ಒಂದು ದಿವಸ ಸೇವೆ ಮಾಡಿ. ರಾಜಕಾರಣಿಗಳು ಹೋಗಿ ಇಂಥ ಸೇವೆ ಮಾಡೋಕ್ಕಾಗೋದಿಲ್ಲ. ಅಂಥ ಕಡೆ ಆದರೂ ಹೋಗಿ ನೋಡೋಣ, ಅಲ್ಲಿ ಹೋಗಿ ಒಂದು ದಿವಸ ಹೋಗ್ಬಿಟ್ಟು ನೀವು ಅಲ್ಲಿ ಹೋಗಿ ಒಂದು ಸಲ ಭೇಟಿ ಕೊಡಿ. ರಾಜಕಾರಣಿಗಳು ಕೋಟಿ ಕೋಟಿ ನಿಮ್ಮ ಹತ್ರ ಕೊಳೀತಾ ಇರುತ್ತಲ್ವ ಅಂತ ಹೇಳ್ತಾ, ನಾನು ಈ ವಿಡಿಯೋ ಮುಖಾಂತರ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿನ ನೋಡ್ಕೊಳ್ಳಿ. ಇರೋವರೆಗೂ ಸತ್ತಾಗ ನೋಡಿ ಎಲ್ಲೋ ಇರ್ತಾರೆ. ಯಾಕೆಂದರೆ ಅವರಿರೋ ಹಣ ಆಸ್ತಿ ಬೇಕು, ಒಡವೆ ವಸ್ತ್ರ ಬೇಕು ತಂದೆ ತಾಯಿದು, ಅತ್ತೆ ಮಾವಂದು. ಆದರೆ ಅತ್ತೆ ಮಾವ ಬೇಡವಾ? ತಂದೆ ತಾಯಿ ಬೇಡವಾ? ಅಲ್ವಾ? ಎಲ್ಲ ಬೇಕು. ಇರೋವರೆಗೂ ಅವ್ರಿಗೆ ಪ್ರೀತಿ, ವಿಶ್ವಾಸ, ಗೌರವದಿಂದ ನೋಡ್ಕೊಳ್ಳಿ. ಸತ್ತೋದ್ಮೇಲೆ ಏನು ಬಾಯಿ ಬಡ್ಕೊಂಡ್ರೂ ಅಷ್ಟೇನೆ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಒಮ್ಮೆ ನಿಮಗೆ ಟೈಮ್ ಇರುವಾಗ ನೀವು ಬರ್ತಡೇನೋ ಒಂದು ಏನಾದರೂ ನಿಮ್ಮ ಮನೆಗೆ ಒಂದು ಕಾರ್ಯಕ್ರಮ ಆಯಿತು, ಮದುವೆ ಮಾಡ್ತೀರಾ, ಅಲ್ಲಿ ಇಲ್ಲಿ ಅಷ್ಟು ಲಕ್ಷ ಹೋಗಿ ಖರ್ಚು ಮಾಡಿ ವೇಸ್ಟ್ ಮಾಡಿ, ಎಲ್ಲೆಲ್ಲೋ ತಿನ್ನೋ ಪದಾರ್ಥಗಳನ್ನ ವೇಸ್ಟ್ ಮಾಡಿ ಎಲೆಗಳ ಮೇಲೆಲ್ಲ ಬಿಡ್ತಾರಲ್ವ, ಆ ಎಲೆಗಳ ಮೇಲೆಲ್ಲ ಬಿಟ್ಟು ಊಟನ ಯಾಕೆ ಅಷ್ಟೊಂದೆಲ್ಲ ವೇಸ್ಟ್ ಮಾಡೋದು? ಹೋಗಿ ಇಂಥ ಕಡೆ ಹೋಗಿ ಒಂದು ಊಟದ ವ್ಯವಸ್ಥೆ ಮಾಡಿಸಿ. ದಯವಿಟ್ಟು ನಮಗೆ ಭಗವಂತ ನಮ್ಗೆ ಇನ್ನೂ ಹೆಚ್ಚು ಚೆನ್ನಾಗಿ ಕೊಟ್ಟಿದ್ರೆ ನಾವೂ ಈ ಥರ ಮಾಡಬೇಕು ಅಂತ ಅನಿಸಿದೆ. ನನಗೂ ಆ ಥರ ಮನಸ್ಸಿದೆ. ಆ ದೇವರು ಯಾವಾಗ ಕಂಡುಬಿಡ್ತಾನೋ ಗೊತ್ತಿಲ್ಲ. ನಾನು ಹೋಗ್ತೀನಿ, ಇಷ್ಟರಲ್ಲೇ ಆಶ್ರಮಕ್ಕೆ ಹೋಗಿ ಭೇಟಿ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಿರಾಶ್ರಿತರ ಆಶ್ರಮ, ಸೊಂಡೆಕೊಪ್ಪ, ನೆಲಮಂಗಲ. ಇವರು ಇನ್ನೊಂದಿದೆ, ಘಟ್ಟದಲ್ಲಿ ಒಂದಿದೆ. ಪ್ರಶಾಂತ್ ಚಕ್ರವರ್ತಿಯವರು ಆಶ್ರಮ ನಡೆಸ್ತಾ ಇದ್ದಾರೆ. ಅದೂ ಸಹ ಆಶ್ರಮ. ಅವರೂ ಎಷ್ಟು ಕಷ್ಟಪಟ್ಟು, ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಅವ್ರದ್ದು ಒಂದು ಕುಟುಂಬ ಇದೆ. ಆ ಕುಟುಂಬನೆಲ್ಲ ಬಿಟ್ಟು ಇವರು ಸೇವೆ ಮಾಡ್ತಾ ಇದ್ದಾರೆ ಅಂತ ಅಂದಮೇಲೆ ಮಕ್ಕಳಿಗೆ ಯಾಕೆ ಮಾಡಬಾರ್ದು ಸೇವೆ? ಮಕ್ಕಳು ಯಾಕೆ ಮಾಡಬಾರ್ದು? ಆಯಿತಾ? ನಾನು ಒಂದು ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ, ಟಿ ವಿನಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ತಾಯಿಗೆ ಮಗಳು ಚಪ್ಪಲಿ ತೊಗೊಂಡು ಹೊಡಿತಾ ಇದ್ದಾಳೆ. ಯಾವುದೋ ಮಂಗಳೂರಿನಲ್ಲಿ ಯಾವುದೋ ಆಶ್ರಮಕ್ಕೆ ಬಂದು ಸೇರ್ಕೊಂಡಿರುವಾಗ, ಎಲ್ಲೋ ಬಂದು ಸೇರ್ಕೊಂಡಿದ್ಯಾ ನೀನು ಅಂಟು ಮಗಳು ತಾಯಿ ಚಪ್ಪಲಿ ತೊಗೊಂಡು ಹೊಡಿತಾ ಇದ್ದಾಳೆ. ಈ ವಿಚಾರ ನೋಡಿ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ಯಾಕೆಂದರೆ ಇವರು ಮನುಷ್ಯರ ಇಲ್ಲ ರಾಕ್ಷಸಿಗಳ, ಪಿಸಾಚಿಗಳ? 9 ತಿಂಗಳು ಹೊತ್ತು ಸಾಕಿ ಇಷ್ಟಿಲ್ಲ ಅಷ್ಟು ದೊಡ್ಡವ್ರನ್ನ ಮಾಡಿ ಅವ್ರಿಗೆ ವಿದ್ಯೆ, ಬುದ್ಧಿ, ಬಟ್ಟೆ ಎಲ್ಲ ಇಸ್ಕೊಟ್ಟು ಇಷ್ಟೆಲ್ಲ ಸಾಕಿರುವಾಗ ಆ ತಾಯಿ ಚಪ್ಪಲಿನಲ್ಲಿರೋ ರಸ್ತೆಯಲ್ಲಿ ಒದೆ ತಿನ್ನಬೇಕಾದ್ರೆ ಆ ತಾಯಿ ಮನಸ್ಸು ಎಷ್ಟು ನೊಂದಿರಲ್ಲ ಅಲ್ವಾ? ಯಾರಿಗೂ ಅಷ್ಟೇ ದೊಡ್ಡವ್ರಿಗೆ ಗೌರವ ಕೊಡಿ. ತಂದೆ ತಾಯಿಗೆ ಇರೋವರೆಗೂ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ಳಿ. ಹೆಂಡತಿ ಬೈತಾಳೆ ಅಂತೆ ಗಂಡ ಅವಾಯ್ಡ್ ಮಾಡೋದು, ಗಂಡ ಬೈತಾನೆ ಅಂತ ಹೆಂಡತಿ ಮನೆ ಕಡೆಯವರು ಅವಾಯ್ಡ್ ಮಾಡೋದು. ಎಲ್ಲರೂ ಬೇಕು, ಕುಟುಂಬದಲ್ಲಿ ಎಲ್ಲರೂ ಬೇಕು, ಸಂಬಂಧಗಳಲ್ಲಿ ಎಲ್ಲರೂ ಬೇಕು. ಸಂಬಂಧಗಳನ್ನ ಬಿಟ್ಕೋಬೇಡಿ, ಪ್ರೀತಿ ವಿಶ್ವಾಸದಿಂದ ಇರಿ, ಎಲ್ಲರಿಗೂ ಪ್ರೀತಿ ಗೌರವದಿಂದ ಇರ್ರಿ ಅಂತ ಹೇಳ್ತಾ, ಮನೆಯಲ್ಲಿರೋ ದೊಡ್ಡವ್ರಿಗೆ ಗೌರವ ಕೊಟ್ಟು ಪ್ರೀತಿ ವಿಶ್ವಾಸ ತೋರಿಸಿ. ಹಾಗೂ ಯಾವಾಗಾದರೂ ನಿಮಗೆ ಸಾಧ್ಯವಾದಷ್ಟು ಒಂದು ಟೈಮು ಒಂದೊತ್ತು ಊಟದ ವ್ಯವಸ್ಥೆ ಆಶ್ರಮಗಳಿಗೆ ಮಾಡಿ. ಮತ್ತು ಇನ್ನೊಂದು ಕಡೆ ಒಂದು ಆಶ್ರಮ ದೊಡ್ಡದಾಗಿ ಕಟ್ತಾ ಇದ್ದಾರೆ 2 ಎಕರೆ ಜಮೀನಲ್ಲಿ. ನಿಮಗೆ ಸಾಧ್ಯವಾದಷ್ಟು ಹೋಗಿ ಅಲ್ಲಿ ಸಹಾಯ ಮಾಡಿ. ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆಯೋ ಅಷ್ಟು, ಗೂಗಲ್ ಪೇ ಆಗಲಿ, ಫೋನ್ಪೇ ಆಗಲಿ, ಏನೇ ಆಗಲಿ, ಒಂದು ನಿಮ್ಮ ಕೈಲೇ 100 ರೂಪಾಯಿ ಇದೆಯಾ 100 ರೂಪಾಯಿ ಕಳಿಸಿ, 200 ರೂಪಾಯಿ ಇದೆಯಾ 200 ರೂಪಾಯಿ ಕಳಿಸಿ. ದೇವರು ಯಾವತ್ತೂ ಕೊಟ್ಟಿದ್ದನ್ನು ಯಾವತ್ತೂ ಇನ್ನೊಂದು ಮೋಸ ಮಾಡಲ್ಲ. ಮತ್ತು ಅದರ 2 ಪಟ್ಟು ನಿಮಗೆ ಕೊಡ್ತಾನೆ. ಈಗಿನ ಕಾಲದಲ್ಲಿ ಸೋಂಬೇರಿತನ ಬಿಟ್ಟು ಹೆಂಡತಿ ಮಕ್ಕಳಿಗೋಸ್ಕರ
ನಿಮ್ಮ ಕುಟುಂಬಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಖಾಂತರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನಾನು ಸುಮಾರು ವರ್ಷಗಳಿಂದ ಇವರ ವಿಡಿಯೋಗಳನ್ನ ನಾನು ನೋಡ್ತಾನೇ ಬಂದಿದ್ದೀನಿ. ನೋಡ್ತಾಯಿದ್ರೆ ಅವ್ರ ಮುಖ ನೋಡ್ತಾಯಿದ್ರೆ ಯೋಗೇಶ್ ಮುಖ ನಿಜವಾಗ್ಲೂ ಅವರ ಒಂದು ದೈವ ಕಳೆ. ಆ ದೈವ ಕಳೆ ನಿಜವಾಗ್ಲೂ ಭೂಮಿಗೆ ಬಂದಿದ್ದಾರೆ. ದೇವರು ಕಳಿಸಿರೋ ವರ ಇವರೆಲ್ಲ. ಇವ್ರು ಯಾವುದೇ ಥರ ಸ್ವಾರ್ಥವಿಲ್ದಿರ ಅವರ ಕುಟುಂಬದ ಜೊತೆಯಲ್ಲೂ ಖುಷಿಯಾಗಿ ಕಾಲ ಕಳೆಯೋಕ್ಕೂ ಆಗದಿರ ಎಷ್ಟು ಇಂಥ ದೇವ್ರ ಮಕ್ಕಳಿಗೋಸ್ಕರ ಅನಾಥಾಶ್ರಮಕ್ಕೋಸ್ಕರ ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಇರಲ್ಲ, ಅಂಥವ್ರನ್ನೂ ಕರ್ಕೊಂಬಂದು ಸಾಕ್ತಾಯಿದ್ದಾರೆ. ಎಜುಕೇಷನ್ನು ಸಹ ಕೊಡಿಸ್ತಾ ಇದ್ದಾರೆ. ದಯವಿಟ್ಟು ಯಾರೂ ಅನಾಥರಲ್ಲ. ಒಂದು ಕುಟುಂಬಗಳನ್ನ ಇರೋವರೆಗೂ ಪ್ರೀತಿ ವಿಶ್ವಾಸ ಗೌರವದಿಂದ ನೋಡ್ಕೊಳ್ಳಿ. ಆ ಕುಟುಂಬನೇ ಒಂದಲ್ಲ ಒಂದು ದಿವಸ ನಿಮ್ಮನ್ನು ಕಾಪಾಡೋದು ಅಲ್ವಾ. ಹಾಗಾಗಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಪ್ರತಿಯೊಬ್ಬರಿಗೂ ನಮಗೂ ಸಹ ನಿಮಗೂ ಸಹ ಎಲ್ಲರಿಗೂ ಅನ್ವಯಿಸುವಂಥ ಈ ಒಂದು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊಬೇಕು ಅಂತ ತುಂಬ ತಿಂಗಳುಗಳಿಂದ ನಾನು ಆಸೆ ಪಟ್ಟಿದ್ದೆ. ಹಾಗೆ ಇನ್ನೂ ಒಂದೊಂದು ಆಶ್ರಮಗಳು ಬಗ್ಗೆ ನಾನು ಈ ಥರ ವಿಚಾರಗಳನ್ನ ನಾನು ವಿಡಿಯೋಗಳನ್ನ ಮಾಡ್ತೀನಿ. ದಯವಿಟ್ಟು ಪ್ರೋತ್ಸಾಹಿಸಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನನ್ನ ಈ ಸ್ವರ್ಣಗೌರಿ ಲಾಗ್ಸ್ ಚಾನಲ್ ಮೇಲೆ ನನ್ನ ಮೇಲೆ ಇರಲಿ. ಆ ದೇವರು ಸದಾ ಆ ಶನೇಶ್ವರ ಎಲ್ಲರಿಗೂ ಆರೋಗ್ಯ ಆಯಸ್ಸು ನೆಮ್ಮದಿ ಸುಖ ಶಾಂತಿ ಕೊಟ್ಟು ನಿಮ್ಮ ಕುಟುಂಬಗಳನ್ನ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಹಾಗೆ ನಿಮಗೆ ಯಾವುದೇ ಥರ ಕಷ್ಟ ಬಂದ್ರೂ ಮೊದಲು ಆಂಜನೇಯನ ಸ್ಮರಣೆ ಮಾಡಿ. ಆಂಜನೇಯ ಸ್ವಾಮಿನೂ ಸಹ ನಾಳೆ ಹನುಮ ಜಯಂತಿ. ಆಂಜನೇಯ ಸ್ವಾಮಿನೂ ಸಹ ಒಂದು ಟೈಮಲ್ಲಿ ಶನೇಶ್ವರ ಸ್ವಾಮಿನ ಕಾಪಾಡಿದ್ದಾರೆ. ಹಾಗಾಗಿ ಆಂಜನೇಯ ಸ್ವಾಮಿ ಪೂಜೆ ಮಾಡಿದ್ರೆ ಯಾವುದೇ ಶನಿ ದೋಷ ಇರೋದಿಲ್ಲ ಅಂತ ನನಗೆ ಗೊತ್ತಿರೋದು ಮತ್ತು ಅನುಭವದ ಒಂದೆರಡು ಮಾತುಗಳು ಆಡಿದ್ದೇನೆ. ದಯವಿಟ್ಟು ಯಾರು ದೊಡ್ಡ ಮನೇಲಿರೋರನ್ನ ಯಾವತ್ತೂ ಕಡೆಗಣಿಸಬೇಡಿ. ತಂದೆ ಆಗಲಿ ತಾಯಿ ಆಗಲಿ ಮನೇಲಿ ಹಿರಿಯರಾಗಲಿ ಯಾರೂ ಕಡೆಗಣಿಸಬೇಡಿ. ಅವರು ನಿಮಗೆ ಪ್ರೀತಿ ಕೊಡ್ತಾರೆ. ಆ ಪ್ರೀತಿನ ಡಬ್ಬಲ್ ಪ್ರೀತಿ ಕೊಡಿ. ಅವರು ನಿಮ್ಮನ್ನು ಹೃದಯದಲ್ಲಿಟ್ಟು ಅಷ್ಟು ಪ್ರೀತಿ ಗೌರವ ತೋರಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇವರು ಒಮ್ಮೆ ಭೇಟಿ ಕೊಡಿ. ಇಂಥ ಆಶ್ರಮಗಳಿಗೆ ಹೋಗಿ ಒನ್ ಟೈಮು ಊಟ ಹಾಕಿ ಅವ್ರ ಹತ್ರ ಎಲ್ಲ ಒಂದು ದಿವಸ ಕಾಲ ಕಳೀರಿ. ಅವ್ರ ಕಷ್ಟ ಅವ್ರ ನೋವು ಅವ್ರ ಸಂಕಟಗಳನ್ನ ಮಾತಾಡಿಸಿ ಅವ್ರಿಗೂ ಎಷ್ಟೋ ಸಮಾಧಾನ ಆಗುತ್ತೆ. ಅಲ್ಲಿರೋ ನಿರಾಶ್ರಿತರಿಗೆ ಅವರು ಯಾರು ಶ್ರೀಮಂತರು ತುಂಬ ಚೆನ್ನಾಗಿ ಬದುಕಿರ್ತಾರೆ, ತುಂಬ ಚೆನ್ನಾಗಿ ಬಾಳಿರ್ತಾರೆ. ಆ ಬದುಕಿರೋರು ಸಹ ಇಂಥ ಆಶ್ರಮಗಳಲ್ಲಿ ಬಂದಿದ್ದಾರೆ ಅಂತ ಅಂದಮೇಲೆ ಅವ್ರ ಜೀವನದಲ್ಲಿ ನಡೆದ ಒಂದು ಘಟನೆಗಳಾಗಿರ್ಬೋದು, ಅನ್ಯಾಯ ಆಗಿರ್ಬೋದು ಅಥವಾ ನಷ್ಟ ಆಗಿರ್ಬೋದು, ಯಾರೆಲ್ಲ ಮೋಸ ಹೋಗಿರ್ತಾರೆ, ಎಷ್ಟೆಲ್ಲ ಸಂಬಂಧಿಕರೇ ಮೋಸ ಮಾಡಿರ್ತಾರೆ, ಅಣ್ಣ ತಮ್ಮಂದಿರೇ ಮೋಸ ಮಾಡಿರ್ತಾರೆ, ತಂದೆ ತಾಯಿನೇ ಮೋಸ ಮಾಡಿರ್ತಾರೆ, ಅಕ್ಕ ತಂಗಿದಿರೇ ಮೋಸ ಮಾಡಿರ್ತಾರೆ. ಹಾಗಾಗಿ ಇವರೆಲ್ಲ ಬೀದಿನಲ್ಲಿ ಈ ಥರ ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡಿರ್ತಾರೆ. ಹಾಗಾಗಿ ನೋಡಿ ಇವರು ಜನಸ್ನೇಹಿ ಯೋಗೇಶು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಅವರ ಹೆಂಡತಿಯವರು ಅಷ್ಟೇ ತುಂಬ ಹೃದಯದ ಧನ್ಯವಾದಗಳು ಅವ್ರಿಗೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಉಪಯೋಗ ಆಗಿರೋಂಥ ಒಂದು ವಿಡಿಯೋನ ಮಾಡಬೇಕು ಅಂತ ಮಾಡಿದ್ದೀನಿ. ಸ್ವರ್ಣಗೌರಿ ಲಾಗ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಪ್ರೆಸ್ ಮಾಡಿ. ಆಲ್ ಆಪ್ಷನ್ಸ್ ಕೊಡಿ. ಆಲ್ ಆಪ್ಷನ್ಸ್ ಕೊಟ್ಟಾಗ ನಾವು ಮಾಡೋ ವೀಡಿಯೋಸು ನಿಮಗೆ ನೋಟಿಫಿಕೇಷನಲ್ಲಿ ಸಿಗುತ್ತೆ. ಹಾಗೂ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಸಿಕ್ಕಿದಾಗ ನಿಮಗೆ ಫಸ್ಟ್ ಬರುತ್ತೆ. ಆವಾಗ ನೀವು ನಮ್ಮ ವಿಡಿಯೋಗಳನ್ನ ನೋಡ್ಬೋದು. ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಒಂದು ಬೆಸ್ಟ್ ಕಮೆಂಟ್ ಮಾಡಿ. ಹಾಗೂ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಆಶೀರ್ವಾದ ನನ್ನ ಚಾನಲ್ ಮೇಲೆ ನಮ್ಮ ಮೇಲೆ ಇರಲಿ ಅಂತ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ
ಓಂ ಶ್ರೀ ಆಂಜನೇಯಾಯ ನಮಃ. ಓಂ ಶ್ರೀ ಆಂಜನೇಯಾಯ ನಮಃ. ಓಂ ಶ್ರೀ ಆಂಜನೇಯಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಡಿಯೋ ನೋಡಿರೋರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.